ಇನ್ನು ಈ ವಾರ ಬಿಗ್ ಬಾಸ್ ಫಿನಾಲೆ ವೀಕ್ ಇದೆ ಅಂತಲೇ ಹೇಳಬೇಕು. ಸೊ ಬಿಗ್ ಬಾಸ್ ಫಿನಾಲೆ ವೀಕಲ್ಲಿ ಇವಾಗ ಟಾಸ್ಕ್ ಶುರು ಆಗಿದೆ. ಸೊ ಮಡಕೆ ಹೊಡೆಯೋದು ಅಂದ್ಕೊಳ್ತೀನಿ. ಸೊ ಇವಾಗ ಇವತ್ತಿನ ಎಪಿಸೋಡ್ನಲ್ಲಿ ಮಂಜಣ್ಣ ಅವರು ಭವ್ಯ ಅವ್ರ ಮೇಲೆ ತುಂಬಾ ಕೋಪಗೊಂಡಿದ್ದಾರೆ ಅಂತಲೇ ಹೇಳಬೇಕು. ಮಂಜಣ್ಣ ಅವರು ಭವ್ಯ ಅವ್ರಿಗೆ ಹೇಳ್ತಾರೆ, ನೀವು ಮೊದಲು ಮಂಜಣ್ಣ ಅಂತ ಇದ್ರಿ, ತದನಂತರ ಮಂಜು ಅವರೇ ಅಂತ ಇದ್ದೀರಾ. ಸೊ ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಬದಲಾವಣೆ ಅಂತ. ಸೊ ಇದಕ್ಕೆ ಭವ್ಯ ಅವರು ಉತ್ತರವನ್ನು ಕೊಡುತ್ತಾರೆ. ನಾನೇನಿಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡು ಬಂದಿದ್ದೀನ, ಇವ್ರಿಗೆ ಅಣ್ಣ ಇವ್ರಿಗೆ ಅವರು ಅಂತ ಕರಿತೀನಿ ಅಂತ ಭವ್ಯ ಅವರು ಮಂಜು ಅವ್ರಿಗೆ ಸಖತ್ತಾಗಿ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳಬೇಕು. ಸೊ ಅದಕ್ಕೆ ಮಂಜು ಅವರು ಮತ್ತೆ ಇನ್ನೊಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಹನುಮಂತನಿಗೆ ಬೆನ್ನಿಗೆ ಹೊಡೆದಿದ್ದು ತಪ್ಪು ಅಂತ ಹೇಳುತ್ತಾರೆ ಮಂಜಣ್ಣ ಅವರು. ಹಾಗೆ ಮತ್ತೆ ನೀವು ಇಲ್ಲಿ ಫಿನಾಲೆವರೆಗೂ ನಿಮ್ಮ ಇಂಡಿವಿಜುವಲ್ ಆಟ ಆಡಿ ಬಂದಿಲ್ಲ. ಇದು ತ್ರಿವಿಕ್ರಮ್ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಸೊ ನನ್ನಿಂದನೇ ಬಂದಿರೋದು ಅಂತ ಮಂಜಣ್ಣ ಅವರು ಭವ್ಯ ಅವ್ರಿಗೆ ಒಂದು ಮತ್ತೆ ಪ್ರಶ್ನೆಯನ್ನು ಮಾಡುತ್ತಾರೆ ಅಂತಲೇ ಹೇಳಬೇಕು. ಅದಕ್ಕೆ ವಿರುದ್ಧವಾಗಿ ಭವ್ಯ ಅವರು ಮಂಜಣ್ಣಗೆ, ನಿಮ್ಮ ಇಂಡಿವಿಜುವಲ್ ಆಟ ಚೆನ್ನಾಗಿ ಕಂಡಿದೆ ಬಿಡಿ, ಗೌತಮಿ ಜಾಧವ್ ಇದ್ದಾಗ ನೀವು ಎಷ್ಟು ಚೆನ್ನಾಗಿ ಇಂಡಿವಿಜುವಲ್ ಆಗಿ ಆಡಿದ್ದೀರಾ ಅಂತ ಭವ್ಯ ಅವರು ಮತ್ತೆ ಪ್ರಶ್ನೆಯನ್ನು ಹಾಕುತ್ತಾರೆ ಮಂಜಣ್ಣ ಅವ್ರಿಗೆ. ತದನಂತರ ಮಂಜಣ್ಣ ಅವರು ಭವ್ಯ ಅವರಿಗೆ, ನೀನು ಮೋಸದಾಟ ಆಡಿ ಕ್ಯಾಪ್ಟನ್ಸಿಯನ್ನು ಗೆದ್ದಿದೆಯಾ ಅಂತ ಹೇಳುತ್ತಾರೆ. ಭವ್ಯ ಅವರಿಗೆ ಸ್ವಲ್ಪ ಕೋಪ ಬರುತ್ತೆ ಅಂತಲೇ ಹೇಳಬೇಕು. ಇದಿಷ್ಟು ಈಗ ಬಿಗ್ ಬಾಸ್ ಬಿಟ್ಟಿರುವ ಪ್ರೋಮೋದಲ್ಲಿ ಆಗಿತ್ತು ಇಷ್ಟು ವಿಷಯಗಳು. ಇದರ ಬಗ್ಗೆ ನಿಮಗೇನು ಅನ್ನಿಸುತ್ತೆ? ಭವ್ಯ ಅವರು ಸರಿನಾ ಅಥವಾ ಮಂಜಣ್ಣ ಸರಿನಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಭವ್ಯರ ಕ್ಯಾಪ್ಟನ್ಸಿಯ ಬಗ್ಗೆ ಮಂಜಣ್ಣ ಹೇಳಿದ್ದು ಸರಿ ಇತ್ತಾ ಅಂತ ನೀವೇ ಹೇಳಬೇಕು. ಹೌದು, ಮಂಜಣ್ಣ ಅವರು ಕೂಡ ಸ್ವಲ್ಪ ಇವಾಗ ಅಗ್ರೆಷನ್ನ ಶುರು ಮಾಡಿದ್ದಾರೆ ಅಂತಲೇ ಹೇಳಬೇಕು ಫಿನಾಲೆ ವೀಕಲ್ಲಿ. ಸೊ ಭವ್ಯ ಅವರು ಕೂಡ ಇವಾಗ ರೈಸ್ ಆಗಿದ್ದಾರೆ ಅಂತಲೇ ಹೇಳಬೇಕು. ಇದು ಕಡಿಮೆ ಸಮಯದ ಕ್ಲಿಪ್ ಆಗಿರೋದ್ರಿಂದ ಇವತ್ತಿನ ಪೂರ್ತಿಯಾಗಿ ಎಪಿಸೋಡ್ನ ನೋಡಿದರೆ ಇಬ್ಬರ ಮಾತುಗಳ ಡಿಸ್ಕಷನನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಸೊ ಇದರ ಬಗ್ಗೆ ನಿಮಗೆ ಅನಿಸುತ್ತೆ ಅಂತ ಕಾಮೆಂಟ್ನಲ್ಲಿ ಕಾಮೆಂಟ್ ಮಾಡಿ. ಹೌದು, ನಿಮಗೆ ಮಂಜಣ್ಣ ಅವರು ಹೇಳಿದ್ದು ಸರಿನಾ ಅಥವಾ ಭವ್ಯ ಅವರು ಹೇಳಿದ್ದು ಸರಿನಾ ಅಂತ ತಿಳಿಸಿ. ಹೌದು, ಭವ್ಯ ಅವರು ಕೂಡ ಸ್ವಲ್ಪ ಕೆಲವು ಕಡೆ ತಪ್ಪು ಮಾಡಿದ್ದಾರೆ ಅಂತಲೇ ಹೇಳಬೇಕು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ. ಹೌದು, ಹಾಗೆ ಮಂಜಣ್ಣನೂ ಕೂಡ ತಮ್ಮ ಎಲ್ಲೋ ಇಂಡಿವಿಜುವಲ್ ಆಟನ ಇಷ್ಟು ದಿನ ಎಲ್ಲೋ ಬಿಟ್ಕೊಟ್ಟಿದ್ರು ಅಂತ ಹೇಳಬೇಕು. ಹೌದು, ಮೊದಲನೇ ವಾರದಲ್ಲಿದ್ದಂಥ ಮಂಜಣ್ಣಗೂ ಮತ್ತೆ ಇವಾಗ ರಿಟರ್ನ್ ಆಗಿದ್ದಾರೆ ಅಂತಲೇ ಹೇಳಬೇಕು. ಇಷ್ಟು ದಿನ ಈ ಅಗ್ರೆಷನಲ್ಲಿ ಹೋಗಿತ್ತು ಅಂತ ಕರೆಕ್ಟಾಗಿ ಕೇಳಿದ್ದಾರೆ ಅಂತಲೇ ಹೇಳಬೇಕು. ಸೊ ಇವ್ರದ್ದು ತಪ್ಪು ಇವ್ರದ್ದು ಸರಿ ಅಂತ ಅಷ್ಟೊಂದು ಪರ್ಫೆಕ್ಟಾಗಿ ಹೇಳೋಕ್ಕಾಗಲ್ಲ. ಸೊ ಇದರ ಬಗ್ಗೆ ನಿಮ್ಗೆ ಏನು ಅನ್ನಿಸುತ್ತೆ ಅಂತ ನೀವೇ ಹೇಳಿ. ಸೊ ಅವರವರ ಆಟ ಅವರವರು ಆಡ್ತಾ ಇದ್ದಾರೆ ಅಂತಲೇ ಹೇಳಬೇಕು. ನೋಡೋಣ ಹೇಗಿರುತ್ತೆ ಅಂತ ಈ ಫಿನಾಲೆ ವೀಕ್ನ.